ಬನ್ನಿ ಭಕ್ತರೆ, ಇಂತಹ ಮಾನ್ ಚೈತನ್ಯದ ದಿವ್ಯ ಚರಿತ್ರೆ ತಿಳ್ಕೊಳ್ಳೋಣ. ದೇಶ ಪ್ರೇಮದ ಮೈತುಂಬಿಕೊಂಡ ಮಹಾನ್ ಕ್ರಾಂತಿಯುಗಿ ಅಂದ್ರೆ ನಮ್ಮ ಶ್ರೀ ಮಾಧವಾನಂದ ಪ್ರಭುಜಿಯವರು. ಇಂಚಿಗೇರಿ ಮಠದ ಶ್ರೀ ಗಿರಿಮಲ್ಲೇಶ್ವರ ಮಹಾರಾಜರ ಆಶೀರ್ವಾದವನ್ನ ಪಡ್ಕೊಂಡು 1929ರಲ್ಲಿ ಬ್ರಿಟಿಷರ ವಿರುದ್ಧ ನೇರ ಸಮರಕ್ಕೆ ಧುಮುಕಿದವರು ಕಣ್ರಿ. ಬರೀ ಆಧ್ಯಾತ್ಮ ಅಷ್ಟೇ ಅಲ್ರಿ ಇವರು, ದೇಶಕ್ಕಾಗಿ ಬಂದೂಕು ಹಿಡಿದ ಹೋರಾಡಿದ ಧೀರರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಟ್ಟಲಿಗೆ ಹಾಗೂ ಮಹಾರಾಷ್ಟ್ರದ ಜತ್ ತಾಲೂಕಿನ ಸೋನ್ಯಾಳ್ ಗ್ರಾಮದಲ್ಲಿ ರಹಸ್ಯವಾಗಿ ಬಂದೂಕು ತಯಾರಿಸುವ ಫ್ಯಾಕ್ಟರಿಗಳನ್ನು ತೆರೆದು ಬ್ರಿಟಿಷರ ನಿದ್ದೆಗೆಡಿಸಿದ್ರು. ಇವರ ಧೈರ್ಯ ಎಷ್ಟಿತ್ತಂದ್ರೆ ರೀ, ಬ್ರಿಟಿಷರ ಪೊಲೀಸ್ ಠಾಣೆಗಳಿಗೆ ಮುತ್ತಿಗೆಯನ್ನು ಹಾಕಿ ರೈಲು ಹಳಿ ಕಿತ್ತಾಕಿತ್ತು ಆ ಕಾಲಕ್ಕೆ ದೊಡ್ಡದ ಸಾಹಸದ ಮಾತು. ಬ್ರಿಟಿಷರ ಬೊಕ್ಕಸವನ್ನೇ ದೋಚಿ ಜನಪರ ಹೋರಾಟ ಮಾಡಿದ್ರಿಂದ ಇವರ ಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಸಿಟ್ಟು ಜಾಸ್ತಿನೇ ಇತ್ತು. ಅವರು ಬರೋಬ್ಬರಿ 27 ಬಾರಿ ಜೈಲುವಾಸವನ್ನು ಅನುಭವಿಸಿದ್ರು ಕೂಡ ಹೆದರ್ಲಿಲ್ರಿ ಇವ್ರ. ಕೇವಲ ಹೋರಾಟಗಾರರಷ್ಟೇ ಅಲ್ಲ, ಸಮಾಜ ಸುಧಾರಣೆಯಲ್ಲೂ ಕೂಡ ಮುಂದೆ ಇದ್ರು. ಮಠದಲ್ಲಿ ಜಾತಿ ಮತ ಮೇಲು ಕೀಳು ಅನ್ನುವುದನ್ನೆಲ್ಲ ಮೀರಿ ಸುಮಾರು 25,000ಕ್ಕೂ ಅಧಿಕ ಅಂತರ್ಜಾತಿ ಮದುವೆಗಳನ್ನ ಕೂಡ ಇವರು ಮಾಡಿಸ್ಯಾರ್ರಿ. ನಾವು ಎಲ್ಲರೂ ಒಂದೇ ಅಂತ ತೋರಿಸಿಕೊಟ್ರು. ದೇಶಕ್ಕೆ ಸ್ವತಂತ್ರ ಬಂದ ನಂತರ ಸರ್ಕಾರ ಕೊಟ್ಟ ಸ್ವತಂತ್ರ ಹೋರಾಟಗಾರರ ಪಿಂಚಣಿಯನ್ನು ಸಹ ನಾನು ದೇಶದ ಸೇವೆ ಮಾಡಿದ್ದೇನೆ ವಿನಃ ಕಾಸಿಗಾಗಿ ಅಲ್ಲ ಅಂತ ಹೇಳಿ ಖಡಕ್ ಆಗಿ ತಿರಸ್ಕರಿಸಿದ ಅಪ್ಪಟ ಸ್ವಾಭಿಮಾನಿ ನಮ್ಮ ಪ್ರಭುಜಿಯವರು.